ನಮ್ಮ ಹೀರೋ ಈ ಮೂವಿಯಲ್ಲಿ 10 ರೂಪಾಯಿಗೋಸ್ಕರ ಪೇಂಟಿಂಗ್ಸ್ ನ ಹಾಕೊಂಡು ಅವನ ಜೀವನವನ್ನ ಕಲಿತಿರ್ತಾನೆ. ರಿಯಾಲಿಟಿ ಹೇಳ್ಬೇಕಂದ್ರೆ ಅವನಿರೋ ಮನೆಗೆ ಬಾಡಿಗೆ ಕಟ್ಟೋದಕ್ಕೂ ಅವನ ಹತ್ರ ಹಣ ಇರೋದಿಲ್ಲ. ಜಸ್ಟ್ ಒಂದು ಪೆನ್ಸಿಲ್ ಇಂದ ಅವನ ಲೈಫ್ ಅಲ್ಲಿ ಮ್ಯಾಜಿಕ್ ನಡೆಯುತ್ತೆ. ಯಾವ ಮನೆಗೆ ಅವನು ಬಾಡಿಗೆ ಕಟ್ಟೋದಕ್ಕೆ ಒದ್ದಾಡ್ತಾನೋ ಅದೇ ಮನೆ ಪಕ್ಕದಲ್ಲಿ ಒಂದು ಅರಮನೆನ ಕ್ರಿಯೇಟ್ ಮಾಡ್ತಾನೆ. ಒಂದೊತ್ತು ಊಟ ಮಾಡ್ಬೇಕಂದ್ರೆ ಅವನ ಹತ್ರ ದುಡ್ಡಿರೋದಿಲ್ಲ, ಆದ್ರೆ ಒಂದು ರೂಮ್ ತುಂಬಕ್ಕೂ ಹಣನ ಇಡೋ ಒಂದು ರೇಂಜ್ ಗೆ ಬರ್ತಾನೆ. ಇದೆಲ್ಲ ನಮ್ಮ ಹೀರೋಗೆ ಹೇಗ್ ಸಾಧ್ಯ ಆಯ್ತು? ಏಲಿಯನ್ಸ್ಗೂ ಇವನ್ಗೂ ಏನ್ ಸಂಬಂಧ? ಜಸ್ಟ್ ಈ ಪೆನ್ಸಿಲ್ ಇಂದ ಹೇಗೆ ಇವೆಲ್ಲ ಕ್ರಿಯೇಟ್ ಮಾಡ್ದ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ದ ಕಿಂಗ್ ಆಫ್ ಪೇಂಟಿಂಗ್ ಅಂತ 2025 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಡನ್. ಇನ್ನ ಮೂವಿ ಕಡೆ ಹೋಗೋಣ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಜುವಾನ್ ಅನ್ನೋ ಪೇಂಟರ್ ನ ತೋರಿಸ್ತಾರೆ. ಇವನೇ ನಮ್ಮ ಹೀರೋ. ಇಂಟ್ರೋ ಮುಖಾಂತರ ನಿಮ್ಗೆ ಗೊತ್ತಿರುತ್ತೆ ಇವನ ರಿಯಾಲಿಟಿ ಲೈಫ್ ಹೇಗಿರುತ್ತೆ ಅಂತ. ಇವನ ಡೈಲಿ ರೊಟೀನ್ ಏನಪ್ಪಾ ಅಂದ್ರೆ ಈ ಪ್ಲೇಸ್ ಗೆ ಬಂದು ಯಾರೋ ಒಬ್ಬ ವ್ಯಕ್ತಿದು ಪೇಂಟಿಂಗ್ ಹಾಕೋದು, ಆ ಪೇಂಟಿಂಗ್ ಇಂದ ಬಂದಿರೋ ಹಣದಿಂದ ಇವನ ಲೈಫ್ ಲೀಡ್ ಮಾಡೋದು. ಇದೇ ತರ ಒಂದು ದಿನ ಈ ಪ್ಲೇಸ್ ಗೆ ಬಂದು ಒಂದು ಹುಡುಗಿ ಪೇಂಟಿಂಗ್ ನ ಹಾಕ್ತಾನೆ. ಆ ಪೇಂಟಿಂಗ್ ಆ ಹುಡುಗಿಗೆ ತುಂಬಾ ಇಷ್ಟ ಆಗಿ ಇವನ್ಗೆ ದುಡ್ಡು ಕೊಟ್ಟು ಅಲ್ಲಿಂದ ಹೋದ್ಮೇಲೆ ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಹತ್ರಕ್ಕೆ ಒಂದು ಲಕ್ಸುರಿಯಸ್ ಆಗಿರೋ ಒಂದು ಕಾರ್ ಬಂದು ನಿಲ್ಲುತ್ತೆ. ಆ ಕಾರ್ ಅಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಕುತ್ಕೊಂಡಿರ್ತಾನೆ. ಅವನ ಪಕ್ಕದಲ್ಲೇ ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ನಮ್ಮ ಹೀರೋ ಜುವಾನ್ಗೆ ಎಕ್ಸ್ ಲವರ್ ಆಗಿರ್ತಾಳೆ. ಇದೇ ಒಂದು ರೀಸನ್ ಗೆ ಆ ಶ್ರೀಮಂತ ಆ ಪ್ಲೇಸ್ ಗೆ ಬಂದು ಹೀರೋಗೆ ಅವಮಾನ ಮಾಡಬೇಕು ಅಂತ ಆ ಹುಡುಗಿ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಾನೆ. ಹಾಗೆ ಅವನ ಹತ್ರ ಇರೋದು ದುಡ್ಡನ್ನ ನಮ್ಮ ಹೀರೋ ಕಾಲ್ ಹತ್ರ ಬಿಸಾಕಿ, ನೀನು ಈ ತಿಂಗಳೆಲ್ಲ ಕಷ್ಟಪಟ್ರು ಕೂಡ ನೀನು ಇಷ್ಟೊಂದು ಹಣವನ್ನ ಸಂಪಾದನೆ ಮಾಡೋದಕ್ಕಾಗಲ್ಲ, ಆದ್ರೆ ಈ ಹಣ ನನ್ಗೆ ಜುಜುಬಿ ಅಂತ ಅವನ್ಗೆ ಭಿಕ್ಷೆ ಬಿಸಾಕದಂಗೆ ಬಿಸಾಕಿ ಅವನ್ಗೆ ಅವಮಾನ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಮ್ಮ ಹೀರೋನ ಇನ್ಮೇಲೆ ಜಾನ್ ಅಂತ ಕರೀತೀನಿ. ಆ ಶ್ರೀಮಂತ ವ್ಯಕ್ತಿ ನಮ್ಮ ಹೀರೋಗೆ ಎಷ್ಟೇ ಅವಮಾನ ಮಾಡಿದ್ರು ಕೂಡ ಜಾನ್ ಅದಕ್ಕೆ ರಿಯಾಕ್ಟ್ ಆಗೋದಿಲ್ಲ. ಯಾಕಂದ್ರೆ ಅವನಿರೋ ಸಿಚುವೇಶನ್ ಅಂತದು. ಅವನಷ್ಟಿಗೆ ಅವನೇ ಸಮಾಧಾನ ಮಾಡ್ಕೊಂಡು ಅವನ ಹತ್ರ ಒಂದು ಡಬ್ಬಾ ಕಾರ್ ಇರುತ್ತೆ. ಆ ಡಬ್ಬಾ ಕಾರ್ ಹಾಕೊಂಡು ಅವನ ಮನೆ ಹತ್ರ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಬೀದಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಆರ್ಟಿಸ್ಟ್. ಎಲ್ಲರಿಗೂ ಪೇಂಟಿಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಆರ್ಟಿಸ್ಟ್ ಗಳ ಬೀದಿಯಲ್ಲಿ ಇವನು ಜೀವನ ಮಾಡ್ತಿರ್ತಾನೆ. ಅವನ ಮನೆ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇರೋವಾಗ ಅವನ ಹತ್ರಕ್ಕೆ ಓನರ್ ಬರ್ತಾನೆ. ಮೊದ್ಲೇ ಹೇಳಿದ್ನಲ್ಲ, ಇವನು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತಾನೆ. ಯಾಕೋ ನನ್ ಕಡೆ ನೋಡಿ ಓಡೋಗ್ಬಿಡ್ತಾ ಇದೀಯಾ? ನೀನ್ ಇನ್ನ 2 months ಬಾಡಿಗೆ ಕಟ್ಟಿಲ್ಲ, ಯಾವಾಗ ಕೊಡ್ತೀಯಾ? ಅದು ಫಸ್ಟ್ ಹೇಳು ನನಗೆ ಅಂತಾನೆ. ಜಾನ್ ಇವಾಗ್ಲೇ ತುಂಬಾ ಕೋಪದಲ್ಲಿ ಇರ್ತಾನೆ. ಆ ಶ್ರೀಮಂತ ವ್ಯಕ್ತಿ ಬಿಸಾಕ್ಬಿಟ್ಟು ಹೋಗಿರೋ ಸ್ವಲ್ಪ ಹಣ ಇವನ ಹತ್ರ ಇರುತ್ತೆ. ಆ ದುಡ್ಡನ್ನ ಎತ್ಕೊಂಡು ಓನರ್ ಮಕ್ಕಕ್ಕೆ ಬಿಸಾಕ್ ಬಿಡ್ತಾನೆ. ನಿನ್ ಕೈಗೆ ಸ್ವಲ್ಪ ಹಣ ಬಂದಿದ್ದೆ, ನಿನ್ಗೆ ಎಷ್ಟೊಂದು ಕೊಬ್ಬು ಬಂದಾಯ್ತು ಅಂತ ಅವನ್ ಮಕ್ಕದ ಮೇಲೆ ಬಿಸಾಕಿರೋ ಹಣವನ್ನ ಲೆಕ್ಕ ಹಾಕ್ತಾನೆ. ಅದರಲ್ಲಿ 1 ತಿಂಗಳ ಬಾಡಿಗೆ ಮಾತ್ರನೇ ಇರುತ್ತೆ. ಲೈ, ನೀನ್ ಕೊಟ್ಟಿರೋದು ಹಿಂದಿನ ತಿಂಗಳ ಬಾಡಿಗೆ ಮಾತ್ರನೇ, ಅಷ್ಟೊಂದು ಕೊಬ್ಬು ಬೇಡ, ಇನ್ನ 1 ತಿಂಗಳು ಕೊಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಅವನ ಹತ್ರ ಇರೋ ಒಂದು ಬಾಟಲ್ ನ ಎತ್ತಿ ನಮ್ಮ ಹೀರೋ ಮೇಲೆ ಬಿಸಾಕ್ ಬಿಡ್ತಾನೆ. ಜಾನ್ ಆ ಬಾಟಲ್ ನ ಎತ್ಕೊಂಡು ಮತ್ತೆ ಓನರ್ ಮಕ್ಕಕ್ಕೆ ಬಿಸಾಕ್ತಾನೆ ಅಂತ ಅನ್ಕೊಂಡಿದೀರಾ? ಚಾನ್ಸೇ ಇಲ್ಲ, ಬಡವ ಗುರು. ಜಾನ್ ಆ ಬಾಟಲ್ ನ ಎತ್ಕೊಂಡು ಅವನ ಪ್ಲಾಸ್ಟಿಕ್ ಬಾಟಲ್ ಕಲೆಕ್ಷನ್ ಅಲ್ಲೇ ಹಾಕೊಂತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ತಿಂಗಳೆಲ್ಲ ಸಿಕ್ಕಿರೋ ಬಾಟಲ್ಸ್ ನ ಎತ್ಕೊಂಡು ಒಂದತ್ರ ಶೇಖರಣೆ ಮಾಡಿ ತಿಂಗಳಿಗೆ ಒಂದ್ಸತಿ ಆ ಪ್ಲಾಸ್ಟಿಕ್ ಬಾಟಲ್ಸ್ ನ ಮಾರಾಟ ಮಾಡ್ತಾನೆ. ಅದರಿಂದಾನು ಕೂಡ ಸ್ವಲ್ಪ ಹಣ ಬರುತ್ತೆ ಅಂತ. ನಂತರ ನಮ್ಮ ಹೀರೋ ಡ್ರೀಮ್ ಗ್ಯಾಲರಿ ಅನ್ನೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪ್ಲೇಸ್ ಅಲ್ಲಿ ತುಂಬಾ ಚೆನ್ನಾಗಿರೋ ಪೇಂಟಿಂಗ್ಸ್ ನ ಶೋ ಮಾಡ್ತಾರೆ. ಇಲ್ಲಿಗೆ ಬಂದಿರೋ ಶ್ರೀಮಂತ ವ್ಯಕ್ತಿಗಳು ಆ ಪೇಂಟಿಂಗ್ಸ್ ಗೆ ತುಂಬಾ ಹಣವನ್ನ ಕೊಟ್ಟು ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ಆ ಪ್ಲೇಸ್ ಅಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ. ನಮ್ಮ ಹೀರೋ ಅವನ ಹತ್ರಕ್ಕೆ ಹೋಗ್ಬಿಟ್ಟು ಪ್ರತಿ ತಿಂಗಳು ಅವನ ಹತ್ರ ಇರೋ ಒಂದು ಸ್ವಲ್ಪ ಅಮೌಂಟ್ ನ ಅವನ್ಗೆ ಕೊಡ್ತಿರ್ತಾನೆ. ನಾನ್ ಹಾಕಿರೋ ಸ್ವಲ್ಪ ಪೇಂಟಿಂಗ್ಸ್ ಈ ಡ್ರೀಮ್ ಗ್ಯಾಲರಿಯಲ್ಲಿ ಶೋ ಮಾಡು ಅಂತ. ಆದ್ರೆ ಆ ಮ್ಯಾನೇಜರ್ ಇವನ ಹತ್ರ ದುಡ್ಡು ಕಿತ್ಕೊಂಡು, ನೀನ್ ಕೊಟ್ಟಿರೋ ಈ ಚಿಕ್ಕ ಅಮೌಂಟ್ ಇಂದ ಈ ಡ್ರೀಮ್ ಗ್ಯಾಲರಿಯಲ್ಲಿ ಸ್ವಲ್ಪ ಪ್ಲೇಸ್ ಅನ್ನು ಕೂಡ ನಿನ್ಗೆ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ. ಹಾಗೂ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನೀನ್ ಹಾಕಿರೋ ಪೇಂಟಿಂಗ್ಸ್ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಮಕ್ಕದ ಮೇಲೆನೆ ಬೈತಾನೆ. ಆ ಮ್ಯಾನೇಜರ್ ಅವನ ಮಕ್ಕದ ಮೇಲೆ ತೂ ಅಂತ ಉಗಿತಾ ಇದ್ರು ಕೂಡ ಜಾನ್ ಅವನಷ್ಟಕ್ಕೆ ಅವನೇ ಸಮಾಧಾನ ಮಾಡ್ಕೊಂಡು, ಇಲ್ಲ ಸರ್, ಈ ನಡುವೆ ನಾನು ಹಾಕ್ತಾ ಇರೋ ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿ ಬರ್ತಿದಾವೆ, ಬೇರೆಯವರು ಅದನ್ನ ನೋಡಿ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಲವರ್ ಆ ಪೇಂಟಿಂಗ್ಸ್ ನ ನೋಡಿ ತುಂಬಾ ಖುಷಿ ಪಡ್ತಿದ್ದಾಳೆ. ಆ ಪೇಂಟಿಂಗ್ಸ್ ಆ ಹುಡುಗಿಗೆ ತುಂಬಾ ಇಷ್ಟ ಆಗ್ತಿದಾವೆ ಅಂತ ಹೇಳ್ತಾನೆ. ಇಲ್ಲೊಂದು ಅದ್ಭುತ ಏನಪ್ಪಾ ಅಂದ್ರೆ, ಇವನ ಲವರ್ ಹೆಸರು ಟೀನಾ ಅಂತ. ಆ ಹುಡುಗಿ ಒಂದು ಬ್ಲೈಂಡ್ ಹುಡುಗಿ, ಕಣ್ಣು ಕಾಣಿಸೋದಿಲ್ಲ. ಏನೋ ನಿನ್ನ ಹುಡುಗಿಗೆ ಆ ಪೇಂಟಿಂಗ್ಸ್ ಇಷ್ಟ ಆದ್ವಾ? ಆ ಹುಡುಗಿಗೆ ಕಣ್ಣು ಕಾಣಿಸೋದಿಲ್ಲ. ಆ ಪೇಂಟಿಂಗ್ಸ್ ನ ನೋಡಿ ಇಷ್ಟಪಟ್ಟು ನಿನ್ನ ಅಪ್ರಿಶಿಯೇಟ್ ಮಾಡೋದ್ಲಾ? ಲೇ, ಮೊದ್ಲು ಇಲ್ಲಿಂದ ತೊಲಗ್ತೀಯೋ ಇಲ್ಲ 2 ಬಿಡ್ಬೇಕಾ ಅಂತ ಬೈದು ಅಲ್ಲಿಂದ ಕಲ್ಸ್ಬಿಡ್ತಾನೆ. ಇವಾಗ ಸೀನು ಟೀನಾ ಹತ್ರ ಓಪನ್ ಆಗುತ್ತೆ. ಟೀನಾ ಒಂದು ಬ್ಲೈಂಡ್ ಹುಡುಗಿ ಆಗಿರೋದ್ರಿಂದ ಒಂದು ಮಸಾಜ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಇಲ್ಲಿ ಬಾಧೆ ಪಡೋ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿಗೆ ಬಂದಿರೋ ಪ್ರತಿಯೊಬ್ಬನು ಕೂಡ ಟೀನಾ ಹತ್ರ ಮಿಸ್ಬಿಹೇವ್ ಮಾಡ್ತಿರ್ತಾನೆ. ಆ ಹುಡುಗಿಗೆ ಕಣ್ ಕಾಣಿಸೋದಿಲ್ಲ ಅಂತ. ಇಬ್ಬರು ಗಂಡಸರು ಟೀನಾ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇರೋದನ್ನ ನಮ್ಮ ಹೀರೋ ಒಂದ್ಸತಿ ನೋಡ್ತಾನೆ. ಜಾನ್ ಅಲ್ಲಿಗೆ ಬಂದಿರೋದನ್ನ ನೋಡಿ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾ ಇರುವಾಗ ಟೀನಾ ಬ್ಯಾಕ್ ಸೈಡ್ ಅವ್ರಿಗೆ ಹೇಗೆ ಕೈ ಹಾಕಿರ್ತಾರ ಅದೇ ರೀತಿ ಜಾನ್ ಆ ಇಬ್ಬರು ವ್ಯಕ್ತಿಗಳಿಗೆ ಕೈ ಹಾಕಿ ಆ ಹುಡುಗಿಗೆ ಯಾವ ರೀತಿ ಕಾಟ ಕೊಡ್ತಾ ಇದಾರೋ ನಿಮ್ಗೆ ಇವಾಗ ಅದ್ರ ಅರ್ಥ ಆಯ್ತಾ ಅಂತ ಕೇಳ್ತಾನೆ. ಆ ಮಾತನ್ನ ಕೇಳಿ ಅವರಿಬ್ರು ಪಶ್ಚಾತ್ತಾಪ ಪಡ್ತಾರೆ ಅಂತ ಅನ್ಕೊಂಡಿದ್ರೆ ಅವರಿಬ್ರು ಒಂದಾಗಿ
ಆಗಿ ನಮ್ಮ ಹೀರೋನ ಬೀದಿ ನಾಯಿ ನೋಡ್ದಂಗೆ ಹೊಡಿತಾರೆ. ಅವತ್ತು ರಾತ್ರಿ ಟೀನಾ ಜಾನ್ಗೆ ಆಗಿರೋ ಗಾಯಗಳಿಗೆ ಆಯಿಂಟ್ಮೆಂಟ್ ನ ಹಚ್ಚುತ್ತಿರುವಾಗ ಜಾನು ಟೀನಾ ಮುಂದೆ ಬಿಲ್ಡಪ್ ಕೊಡ್ತಾನೆ. ಅವರಿಬ್ಬರಿಗೂ ಹೊಡಿತಿರುವಾಗ ನನಗೆ ಸ್ವಲ್ಪ ಗಾಯಗಳು ಮಾತ್ರನೇ ಆದ್ವು, ಆದ್ರೆ ಅವರಿಬ್ಬರಿಗೂ ರಕ್ತ ಬರೋ ರೀತಿಯಲ್ಲಿ ನಾನು ಹೊಡೆದಿದ್ದೀನಿ ಅಂತ ಟೀನಾ ಹತ್ರ ಹೇಳ್ತಾನೆ. ಟೀನಾಗೆ ಕಣ್ಣು ಕಾಣಿಸೋದಿಲ್ವಲ್ಲ? ಹಾ ಹೌದು, ನೀನು ಹೊಡಿತಿರೋ ಶಬ್ದಗಳು ನನ್ನ ಕಿವಿಗೆ ಕೇಳಿಸ್ತು ಅಂತ ಹೇಳ್ತಾಳೆ. ನಂತರ ಜಾನು ಟೀನಾಗೋಸ್ಕರ ಶೂಸ್ ನ ತಂದಿರ್ತಾನೆ. ಅವುಗಳನ್ನ ಟೀನಾ ಕಾಲುಗಳಿಗೆ ಹಾಕಿ ಅವರಿಬ್ರು ತುಂಬಾ ಸಂತೋಷದಿಂದ ಡ್ಯಾನ್ಸ್ ನ ಮಾಡಿ ನಂತರ ಲಾಸ್ಟ್ ಅಲ್ಲಿ ಜಾನು ಟೀನಾಗೆ ಕಿಸ್ ಮಾಡ್ಬೇಕು ಅಂತ ನೋಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಟೀನಾಗೆ ಚಿಕ್ಕ ಶಬ್ದ ಕೇಳಿಸುತ್ತೆ. ಈ ರೂಮ್ ಅಲ್ಲಿ ನಾವು ಬಿಟ್ಟು ಬೇರೆ ಯಾರೋ ಇದಾರೆ ಅಂತ ಕೇಳಿದಾಗ ಆವಾಗ ಜಾನು ಟೀನಾಗೆ ಹೇಳ್ತಾನೆ, ನನ್ ಜೊತೆಗೆ ಈ ರೂಮ್ ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅವನ ಮನೆಯಲ್ಲಿ ಅವನ ಪೇರೆಂಟ್ಸ್ ಹೊಡೆದು ಆಚೆಗೆ ಹಾಕಿದ್ದಾರೆ, ಇದೇ ಒಂದು ರೀಸನ್ ಗೆ ಅವನು ನನ್ ಜೊತೆನೆ ಇದ್ದಾನೆ ಈ ರೂಮ್ ಅಲ್ಲಿ ಅಂತ ಹೇಳ್ತಾನೆ. ಟೀನಾ ಅದನ್ನ ಕೇಳಿ ಆಕ್ವರ್ಡ್ ಫೀಲ್ ಆಗಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವತ್ತು ರಾತ್ರಿ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಇಬ್ರು ಸೇರ್ಕೊಂಡು ಹೊಟ್ಟೆ ತುಂಬಕ್ಕೂ ಡ್ರಿಂಕ್ಸ್ ನ ಕೊಡ್ದು ಅದೇ ಪ್ಲೇಸ್ ಅಲ್ಲಿ ಮಲ್ಕೊಂಡ್ಬಿಡ್ತಾರೆ. ಅವತ್ತು ಮಧ್ಯರಾತ್ರಿ ಒಂದು ಏಲಿಯನ್ ಶಿಪ್ ಇವನ ಮನೆ ಹತ್ರಕ್ಕೆ ಬರುತ್ತೆ. ಏಲಿಯನ್ ಶಿಪ್ ಬಂದಿರೋ ಶಬ್ದನ ಕೇಳಿ ನಮ್ಮ ಹೀರೋಗೆ ಎಚ್ಚರಿಕೆ ಆಗಿ ನೋಡಿದಾಗ ಅವನ ಮನೆ ಹತ್ರಕ್ಕೆ ಒಂದು ಏಲಿಯನ್ ಶಿಪ್ ಬಂದಿರೋದನ್ನ ನೋಡಿ ತುಂಬಾ ಭಯ ಬಿದ್ದು ಅವನ ಫ್ರೆಂಡ್ ನ ಹೆಪ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನ ಫ್ರೆಂಡ್ ತುಂಬಾ ಕುಡ್ತಿರೋದ್ರಿಂದ ಇವನು ಎಷ್ಟೇ ಕೂಗಾಡ್ತಾ ಇದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಡೋದಿಲ್ಲ. ಇನ್ನೊಂದು ಕಡೆ ಏಲಿಯನ್ ಶಿಪ್ ಇಂದ 2 ಏಲಿಯನ್ಸ್ ಇವನ ಮನೆ ಹತ್ರ ಇಳಿತವೆ. ಒಂದು ಕಡೆ ನಮ್ಮ ಹೀರೋ ಆ ಏಲಿಯನ್ಸ್ ನ ನೋಡಿ ಭಯ ಪಟ್ಕೊಂಡೆ ಅವನ ಮನೆ ಹತ್ರ ಬಂದಿರೋ ಏಲಿಯನ್ಸ್ ನ ಫೋಟೋಸ್ ತೆಗಿಯೋದಕ್ಕೆ ಟ್ರೈ ಮಾಡ್ತಾನೆ. ಇವನ ದರಿದ್ರೆ ಏನಪ್ಪಾ ಅಂದ್ರೆ ಇವನ ಫೋನ್ ಅಲ್ಲಿ ಫ್ಲಾಶ್ ಲೈಟ್ ನ ಆನ್ ಮಾಡಿರ್ತಾನೆ. ಇವನು ಫೋಟೋ ತೆಗೆದಾಗ ಏಲಿಯನ್ಸ್ ಫ್ಲಾಶ್ ಲೈಟ್ ನ ನೋಡಿ ಸಡನ್ ಆಗಿ ಮಾಯ ಆಗಿ ಆ ಏಲಿಯನ್ ಶಿಪ್ ನ ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತವೆ. ಆದ್ರೂ ಕೂಡ ಆ ಏಲಿಯನ್ಸ್ ಬಂದೋಗಿರೋ ಒಂದು ಪ್ಲೇಸ್ ಹತ್ರ ನಮ್ಮ ಹೀರೋಗೆ ಪಳಪಳ ಅಂತ ಹೊಳಿತಾ ಇರೋ ಒಂದು ವಸ್ತು ಕಾಣಿಸುತ್ತೆ. ಜಾನು ನಿಧಾನವಾಗಿ ಆ ಪ್ಲೇಸ್ ಹತ್ರ ಹೋಗಿ ನೋಡಿದಾಗ ಆ ವಸ್ತು ನೋಡೋದಕ್ಕೆ ಒಂದು ಪೆನ್ಸಿಲ್ ರೂಪದಲ್ಲಿ ಇರುತ್ತೆ. ಇವನೊಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಚಿತ್ರ ಬರೆಯುವಾಗ ನನಗೆ ಹೆಲ್ಪ್ ಆಗ್ಬೋದು ಅಂತ ಆ ಪೆನ್ಸಿಲ್ ನ ಎತ್ಕೊಂಡು ಅವತ್ತು ರಾತ್ರಿ ಮಲ್ಕೊಂತಾನೆ. ಮಾರನೇ ದಿನ ಬೆಳಗ್ಗೆ ಜಾನ್ಗೆ ಎಚ್ಚರಿಕೆ ಆದಾಗ ಅವನ ಫ್ರೆಂಡ್ ಹತ್ರ ನಮ್ಮ ಮನೆ ಹತ್ರ ಏಲಿಯನ್ಸ್ ಬಂದಿದ್ವು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವನ ಫ್ರೆಂಡ್ ಇತ್ಕೊಂಡು, ಲೇ ಸ್ವಾಮಿ ನಿನಗೇನೋ ಹಾಗೈತೆ, ರಾತ್ರಿ ಮಲ್ಕೊಂಡಿರುವಾಗ ಏಲಿಯನ್ಸ್ ಬಗ್ಗೆ ನೆನೆಸ್ಕೊಂತಾ ಇದೀಯಾ, ಹಾಗೆ ನಿದ್ದೆಯಲ್ಲೇ ಬಂದು ಏಲಿಯನ್ಸ್ ಡ್ರಾಯಿಂಗ್ ನ ಬರ್ದಿದ್ಯಾ, ಏನೋ ಹಾಗೈತೆ ನಿನಗೆ ಅಂತ ಫ್ರೆಂಡ್ ಜಾನ್ಗೆ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಜಾನ್ ಅವನ ಫ್ರೆಂಡ್ಗೆ ಏನ್ ಹೇಳಿದ್ರು ಕೂಡ ರಾತ್ರಿ ಕನ್ಸಲ್ ಬಂದಿರೋದನ್ನ ನಿಜ ಅಂತ ನಂಬ್ತಿದ್ದಾನೆ, ಹುಚ್ಚ ಅಂತ ಅನ್ಕೊಂತಾನೆ ಅಂತ ಅವನ ಫ್ರೆಂಡ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ನಂತರ ಜಾನು ಯಾವಾಗ್ಲೂ ಪೇಂಟಿಂಗ್ ಹಾಕೋ ಪ್ಲೇಸ್ ಹತ್ರಕ್ಕೆ ಹೋಗಿ ಒಂದು ಹುಡುಗಿ ಪೇಂಟಿಂಗ್ ನ ಮಾಡ್ತಿರುವಾಗ ಬ್ಲಾಕ್ ಕಲರ್ ಪೆನ್ಸಿಲ್ ಅನ್ನೋದು ಖಾಲಿ ಆಗೋಗ್ಬಿಡುತ್ತೆ. ಆವಾಗ ರಾತ್ರಿ ಇವನಿಗೆ ಸಿಕ್ಕಿರುತ್ತಲ್ಲ ಒಂದು ಪೆನ್ಸಿಲ್, ಅದನ್ನ ಎತ್ಕೊಂಡು ಮೊದ್ಲು ಇದು ಬರೆಯುತ್ತೋ ಇಲ್ಲೋ ಅಂತ ಪಕ್ಕದಲ್ಲೇ ಇರೋ ವೇಸ್ಟ್ ಪೇಪರ್ ಮೇಲೆ ಸ್ಟೋನ್ ಟೈಪ್ ಅಲ್ಲಿ ಬರೀತಾನೆ. ಒಂದು 5 ಸೆಕೆಂಡ್ಸ್ ಆದ್ಮೇಲೆ ಅವನು ಪೇಪರ್ ಮೇಲೆ ಬರ್ದಿರೋ ಕಲ್ಲು ರಿಯಲ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಅದನ್ನ ನೋಡಿ ಶಾಕ್ ಆಗಿ ಚಾಚಾ ಇದು ನಿಜ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾರಾದ್ರೂ ಸ್ಟೋನ್ ನ ಬಿಸಾಕ್ ಬಿಟ್ಟಿರ್ಬೋದು ಅಂತ ಅನ್ಕೊಂಡು ಸರಿ ಬಿಡು ಹೇಗೋ ಬರ್ದಿದೀವಿ ಒಂದು ಆಪಲ್ ನ ಟ್ರೈ ಮಾಡೋಣ ಅಂತ ಒಂದು ಖಾಲಿ ಪೇಪರ್ ಮೇಲೆ ಆಪಲ್ ನ ಬರ್ದಾಗ ಆಪಲ್ ರಿಯಲ್ ಆಗಿ ಬಂದ್ಬಿಡುತ್ತೆ. ಅದನ್ನ ಟೇಸ್ಟ್ ಮಾಡ್ತಾನೆ. ರಿಯಲ್ ಆಪಲ್ ಟೈಪ್ ಅಲ್ಲೇ ಇರುತ್ತೆ. ತುಂಬಾ ಖುಷಿಯಿಂದ ಅವನ ಹತ್ರ ಇರೋ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಅವನ ಫ್ರೆಂಡ್ ಹತ್ರಕ್ಕೆ ಬಂದು ನನ್ನ ಹತ್ರ ಇರೋ ಈ ಪೆನ್ಸಿಲ್ ಇಂದ ಏನ್ ಬರ್ದ್ರು ಕೂಡ ಅದು ನಿಜ ಆಗಿ ನಮ್ ಮುಂದೆ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ. ಲೈ ಏನೋ ಆಗೈತೆ ನಿನಗೆ, ರಾತ್ರಿ ಎಲ್ಲ ಏಲಿಯನ್ಸ್ ಬಗ್ಗೆ ನೆನಪು ಮಾಡ್ಕೊಂತ ಇದ್ದೆ, ಇವಾಗ ನೋಡಿದ್ರೆ ಪೆನ್ಸಿಲ್ ಇಂದ ಬರ್ದ್ರೆ ಅದು ನಿಜ ಆಗುತ್ತೆ ಅಂತ ಏನೇನೋ ಮಾತಾಡ್ತಿದೀಯ, ನಿನ್ಗೇನಾದ್ರೂ ಜ್ವರ ಬಂದೈತಾ, ಹೋಗು ಒಂದ್ಸತಿ ಆಸ್ಪತ್ರೆಯಲ್ಲಿ ತೋರ್ಸೋಣ ಬಾ ಅಂತಾನೆ. ಅದಕ್ಕೆ ಜಾನ್ ಇದ್ಕೊಂಡು ನಾನು ಹೇಳೋ ಮಾತುಗಳು ನೀನು ಕೇಳ್ತಿಲ್ಲ, ಬೇಕಾದ್ರೆ ಇವಾಗ ಒಂದು ಪೇಪರ್ ಮೇಲೆ 24 ಕ್ಯಾರೆಕ್ಟರ್ ಗೋಲ್ಡ್ ನ ಬರೀತೀನಿ, ಅದು ನಿಜ ಆಗುತ್ತೆ ನೋಡ್ಬೇಕಾದ್ರೆ ಅಂತ ಒಂದು ಖಾಲಿ ಪೇಪರ್ ಎತ್ಕೊಂಡು ಅದ್ರ ಮೇಲೆ 24 ಕ್ಯಾರೆಕ್ಟರ್ ಗೋಲ್ಡ್ ನ ಬರೀತಾನೆ. ಅವನ ಫ್ರೆಂಡ್ 2 ರಿಂದ 3 ಸೆಕೆಂಡ್ ನೋಡಿ ನೋಡು ಯಾವ ಗೋಲ್ಡ್ ಬರ್ಲಿಲ್ಲ ಏನು ಬರ್ಲಿಲ್ಲ, ನಿನ್ಗೇನಾದ್ರೂ ಹುಚ್ಚಿ ಹಿಡ್ದೈತಾ ಅಂತ ಜಾನ್ 24 ಕ್ಯಾರೆಕ್ಟರ್ ಅಂತ ಬರ್ದಿರೋ ಒಂದು ಪೇಪರ್ ನ ಕಿಟಕಿಯಿಂದ ಎತ್ತಿ ಬಿಸಾಕ್ ಬಿಡ್ತಾನೆ. ಕಿಟಕಿ ಪಕ್ಕದಲ್ಲೇ ಹೋಗ್ತಾ ಇರೋ ಓನರ್ ಎತ್ಕೊಂಡು ಯಾರೋ ನನ್ನ ತಲೆ ಮೇಲೆ ಕಲ್ಲು ಹಾಕಿದ್ದು ನನ್ ಮೇಲೆನೆ ಕಲ್ಲು ಹಾಕ್ತೀರಾ ಅಂತ ಆ ಕಲ್ನ ಎತ್ಕೊಂಡು ಮತ್ತೆ ಅವ್ರಿಗೆ ಎಸೆಯೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಅವನ ಕೈಯಲ್ಲಿರೋದು ಒಂದು ಕಲ್ಲಲ್ಲ ಗೋಲ್ಡ್ ಬಿಸ್ಕೆಟ್ ಅಂತ ತಿಳ್ಕೊಂಡು ಇಲ್ಲ ನನ್ ಮೇಲೆ ಯಾರನ್ನು ಕಲ್ ಬಿಸಾಕ್ಲಿಲ್ಲ ಅಂತೇಳಿ ಆ 24 ಕ್ಯಾರೆಕ್ಟರ್ ಗೋಲ್ಡ್ ನ ಅವನ ಜೋಬಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಅಲ್ಲಿಂದ ಹೊಡೋಗ್ಬಿಡ್ತಾನೆ. ಇನ್ನೊಂದು ಕಡೆ ಜಾನ್ ಫ್ರೆಂಡ್ ಅದನ್ನ ನೋಡಿ ಹೇ ಹೌದು ನೀನ್ ಹೇಳಿದ್ದೆಲ್ಲ ನಿಜನೇ, ನಾವ್ ಇನ್ನೊಂದ್ಸತಿ ಅದನ್ನ ಟ್ರೈ ಮಾಡೋಣ ಅಂತ ಖಾಲಿ ಪೇಪರ್ ಎತ್ಕೊಂಡು ಅದ್ರ ಮೇಲೆ ಇನ್ನೊಂದು ಗೋಲ್ಡ್ ಬಿಸ್ಕೆಟ್ ನ ಬರೀತಾರೆ. ಅದು ರಿಯಲ್ ಆಗಿ ಆಚೆಗಡೆಗೆ ಬರುತ್ತೆ. ಜಾನ್ ಮೊದ್ಲಿಂದನೂ ಒಂದು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ನನಗೂ ಒಂದು ಅರಮನೆಯಲ್ಲಿದ್ರೆ ಆ ಅರಮನೆಯಲ್ಲಿ ನಾನು ರಾಜನಾಗಿ ವಾಸ ಮಾಡಿದ್ರೆ ಹೇಗಿರುತ್ತೆ ಅಂತ ಅವನ ಹತ್ರ ಇರೋ ಒಂದು ಬುಕ್ ಮೇಲೆ ತುಂಬಾ ಸುಂದರವಾಗಿರೋ ಒಂದು ಅರಮನೆನ ಬರೀತಾನೆ. ಗೆಸ್ ಮಾಡಿ ಏನಾಗಿರ್ಬೋದು ಅಂತ. ಯಾವ ಮನೆಯಲ್ಲಿ ಅವನು ಬಾಡಿಗೆಗೆ ಇರ್ತಾನ ಆ ಮನೆ ಪಕ್ಕದಲ್ಲೇ ಒಂದು ಚಿಕ್ಕ ರಸ್ತೆ ಇರುತ್ತೆ. ಆ ರಸ್ತೆ ಮಧ್ಯದಲ್ಲಿ ಅರಮನೆ ಕ್ರಿಯೇಟ್ ಆಗುತ್ತೆ. ಆ ರೋಡ್ ಅಲ್ಲಿ ಸಡನ್ ಆಗಿ ಬಂದಿರೋ ಅರಮನೆಯನ್ನು ನೋಡಿ ಅಲ್ಲಿರೋ ಜನರೆಲ್ಲರೂ ಶಾಕ್ ಆಗ್ತಾರೆ. ಅದೇ ರೋಡ್ ಅಲ್ಲಿ ತಿರುಗಾಡ್ತಾ ಇರೋ ಪೊಲೀಸರು ಅಲ್ಲಿಗೆ ಬಂದು 5 ಮಿನಿಟ್ಸ್ ಬ್ಯಾಕ್ ನಾನು ಈ ದಾರಿಯಲ್ಲಿ ಹೋದೆ, ಇಲ್ಲಿ ಎಂತದೇ ಅರಮನೆ ಇರ್ಲಿಲ್ಲ, ಇವಾಗ ಸಡನ್ ಆಗಿ ಈ ಅರಮನೆ ಇಲ್ಲಿಗೆ ಹೇಗ್ ಬಂತು ಅಂತ ಪೊಲೀಸರು ಅರಮನೆ ಬಾಗ್ಲ ಹತ್ರಕ್ಕೆ ಹೋಗಿ ಯಾರಾದ್ರೂ ಈ ಮನೆಯಲ್ಲಿ ಇದೀರಾ ಅಂತ ಕೂಗಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ಗೆ ಅವರು ಮಾಡಿರೋ ತಪ್ಪು ತಿಳಿದು ಬರುತ್ತೆ. ನಾವ್ ಈ ತರ ಎಲ್ಲ ನಮ್ಗೆ ಬೇಕಾಗಿರೋ ವಸ್ತು
ವಸ್ತುಗಳನ್ನ ನಾವು ಇದ್ರ ಮೇಲೆ ಗಿಚ್ತಾ ಇದ್ರೆ ಜನರಿಗೆ ತೊಂದರೆ ಉಂಟಾಗ್ಬೋದು. ಆವಾಗ ನಮ್ಮ ಮೇಲೆ ಡೌಟ್ ಕೂಡ ಬರುತ್ತೆ, ನಿಮ್ಗೆ ಈ ವಸ್ತುಗಳು ಹೇಗೆ ಬಂತು ಅಂತ. ಈ ಬಂಗ್ಲಾನ ನಾವು ಇಲ್ಲಿಂದ ತೆಗಿಯೋದಕ್ಕೆ ಆಗಲ್ಲ, ಆದ್ರೆ ಬುಕ್ ಮೇಲೆ ಬರ್ದಿರೋ ಬಂಗ್ಲಾನ ನಾವು ಎರೇಸ್ ಮಾಡಬಹುದು. ಮೇ ಬಿ ಬುಕ್ ಅಲ್ಲಿ ಬರ್ದಿರೋ ಅರಮನೆನ ಎರೇಸ್ ಮಾಡಕ್ ಬಿಟ್ರೆ ಈ ರಿಯಲ್ ಅರಮನೆ ಹೊರಟೋಗ್ಬಿಡುತ್ತಾ ಅಂತ ಆಲೋಚನೆ ಮಾಡ್ತಾನೆ. ಆವಾಗ ಅವನ ಕೈಯಲ್ಲಿರೋ ಪೆನ್ಸಿಲ್ ನ ನೀಟಾಗಿ ನೋಡಿದಾಗ ಪೆನ್ಸಿಲ್ ಬ್ಯಾಕ್ ಸೈಡ್ ಒಂದು ಚಿಕ್ಕ ಬಟನ್ ಇರುತ್ತೆ. ಮೇ ಬಿ ಈ ಬಟನ್ ಇಂದ ಇದನ್ನ ಎರೇಸ್ ಮಾಡಬಹುದೇನೋ ಅಂತ ಆ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಅವನು ಬರ್ದಿರೋ ಒಂದು ಡ್ರಾಯಿಂಗ್ ನ ಎರೇಸ್ ಮಾಡಕ್ ಬಿಡ್ತಾನೆ. ಇದರಿಂದ ಅವನ ಮುಂದೆ ಇರೋ ಒಂದು ಅರಮನೆ ರೋಡ್ ಅಲ್ಲಿರೋ ಜನರು ಹಾಗೆ ಪೊಲೀಸರು ನೋಡ್ತಿರುವಾಗ್ಲೇ ಸಡನ್ ಆಗಿ ಅರಮನೆ ಮಾಯ ಆಗೋಗ್ಬಿಡುತ್ತೆ. ನಂತರ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಮನೆಗೆ ಬಂದು ನಾವು ಡೈರೆಕ್ಟ್ ಆಗಿ ನಮ್ಗೆ ಬೇಕಾಗಿರೋದನ್ನ ಇದ್ರ ಮೇಲೆ ಬರೆಯೋದಕ್ಕೂ ಬದಲು ಈ ಭೂಮಿ ಮೇಲೆ ನಮ್ಗೆ ಬೇಕಾಗಿರೋ ಪ್ರತಿಯೊಂದು ವಸ್ತುನು ಕೂಡ ನಮ್ ಕಾಲ ಹತ್ರ ಬರುತ್ತೆ. ಆ ಒಂದು ವಸ್ತು ನಮ್ಮ ಹತ್ರ ಇದ್ರೆ ಅದೇ ಮನಿ, ಅದನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು $200 million ನ ಬರೀತಾರೆ. ಇದರಿಂದ ಅವರ ಮನೆ ಫುಲ್ ಕ್ಯಾಶ್ ಇಂದ ತುಂಬೋಗ್ಬಿಡುತ್ತೆ. ನಂತರ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಅವ್ರಿಗೆ ಬೇಕಾಗಿರೋ ಟಿಪ್ ಟಾಪ್ ಆಗಿರೋ ಡ್ರೆಸ್ಸಸ್ ನ ಹಾಕೊಂಡು ಅವರ ಬೀದಿಯಲ್ಲಿರೋ ಎಲ್ಲಾ ಜನರು ಶಾಕ್ ಆಗೋ ರೀತಿಯಲ್ಲಿ ಓನರ್ ಹತ್ರಕ್ಕೆ ಬಂದು ನನ್ನ ಹತ್ರ ಬಂದು 1 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಪ್ಲಾಸ್ಟಿಕ್ ಬಾಟಲ್ ನ ನನ್ ಮೇಲೆ ಎಸೆದೆ. ನೋ ಪ್ರಾಬ್ಲಮ್, ಇವಾಗ ನಿನಗೆ ಬೇಕಾಗಿರೋ 100 years ಗೆ ಬೇಕಾಗಿರೋ ರೆಂಟ್ ನಾನು ಇವಾಗ ಕೊಡ್ತಿದ್ದೀನಿ ಅಂತ ಆ ಓನರ್ ಯಾವತ್ತೂ ನೋಡದೆ ಇರೋಷ್ಟು ಹಣನ ಅವನಿಗೆ ಕೊಡ್ತಾನೆ. ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಅಷ್ಟೊಂದು ಹಣ ಬಂದ್ಮೇಲೆ ಅವನು ಭೂಮಿ ಮೇಲೆ ನಿಲ್ಲೋದಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಇವನ ಡ್ರಾಮಾ ಶುರು ಆಗುತ್ತೆ. ಅವನ ಕನ್ಸಲ್ಲೂ ನೋಡದೆ ಇರೋ 3 ಲಕ್ಸುರಿಯಸ್ ಕಾರ್ಸ್ ಹಾಗೆ ಹುಡುಗಿರ್ನ ಹಾಕೊಂಡು ಆ ಚೈನಾದಲ್ಲಿ ಟಾಪ್ ರಿಯಲ್ ಎಸ್ಟೇಟ್ ಕಂಪನಿಗೆ ಹೋಗ್ತಾನೆ. ಜಾನ್ ಅಲ್ಲಿರೋ ಸೆಕ್ರೆಟರಿ ಹತ್ರ ನನಗೆ ಈ ಚೈನಾದಲ್ಲೇ ಕಾಸ್ಟ್ಲಿಯೆಸ್ಟ್ ಪ್ಯಾಲೇಸ್ ಬೇಕು ಅಂತ ಕೇಳ್ತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಆ ಪ್ಯಾಲೇಸ್ ನ ಖರೀದಿ ಮಾಡೋದಕ್ಕೆ ಬೇಕಾಗಿರೋ ಹಣವನ್ನ ಕ್ಯಾಶ್ ಮುಖಾಂತರ ಪೇ ಮಾಡಿ ಆ ಪ್ಯಾಲೇಸ್ ನ ಖರೀದಿ ಮಾಡ್ತಾನೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಅದೇ ಕಂಪನಿಯಲ್ಲಿ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಹತ್ರಕ್ಕೆ ಒಬ್ಬ ಶ್ರೀಮಂತ ಬಂದು ಜಾನ್ಗೆ ಅವಮಾನ ಮಾಡಿರ್ತಾನಲ್ವಾ, ಅವನು ಅದನ್ನ ನೋಡಿ ಶಾಕ್ ಆಗ್ತಾನೆ. ಹಾಗೆ ನಮ್ಮ ಹೀರೋ ಎಕ್ಸ್ ಲವರ್ ಅದನ್ನ ನೋಡಿ ಇವನ್ ಜೊತೆ ಯಾಕೆ ಬ್ರೇಕಪ್ ಮಾಡ್ಕೊಂಡೆ ಅಂತ ಅನ್ಕೊಂತಾಳೆ. ಅವತ್ತು ರಾತ್ರಿ ನಮ್ಮ ಹೀರೋ ಅವನ ಲವರ್ ಆಗಿರೋ ಟೀನಾನ ಕರ್ಕೊಂಡ್ ಬಂದು ಹೊಸ ಮನೆನ ತೋರಿಸಿ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂತಾನೆ. ಅವಾಗ ಟೀನಾ ನಮ್ಮ ಹೀರೋ ಹತ್ರ ಜನರೆಲ್ಲರೂ ಅನ್ಕೊಂತಿದ್ದಾರೆ, ನೀನ್ ಯಾವ್ದೋ ಪೇಂಟಿಂಗ್ಸ್ ನ ಮಾರಾಟ ಮಾಡಿ ಶ್ರೀಮಂತ ಆಗೋಗ್ಬಿಟ್ಟಿದ್ಯಾ ಅಂತ, ಯಾವ್ದೋ ಒಂದು ಹೊಸ ಪ್ಯಾಲೇಸ್ ನ ಖರೀದಿ ಮಾಡಿದ್ಯಾ ಅಂತ ಅಲ್ವಾ ಅಂತ ಕೇಳ್ತಾಳೆ. ಅವಾಗ ನಮ್ಮ ಹೀರೋ ಪ್ಲಾನ್ ಮಾಡಿರೋ ಸರ್ಪ್ರೈಸ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಆದ್ರೂ ಕೂಡ ಅವನ್ ಅನ್ಕೊಂಡಿರೋ ಪಾರ್ಟಿನ ಕಂಟಿನ್ಯೂ ಮಾಡ್ತಾನೆ. ಎಲ್ಲರೂ ತುಂಬಾ ಖುಷಿಯಿಂದ ಆ ಪಾರ್ಟಿಯಲ್ಲಿ ಕುಣಿದಾಡ್ತಿರುವಾಗ ಪಾರ್ಟಿ ಮಧ್ಯದಲ್ಲಿ ನಮ್ಮ ಹೀರೋ ಹೀರೋಯಿನ್ಗೆ ಪ್ರಪೋಸ್ ಮಾಡ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಇವರಿಬ್ರು ಮೊದ್ಲಿಂದನೂ ಪ್ರೀತಿ ಮಾಡ್ಕೊಂತ ಇರ್ತಾನೆ. ನಮ್ಮ ಹೀರೋ ಪ್ರಪೋಸ್ ಮಾಡಿದಾಗ ಟೀನಾ ಅವಾಗ ರಿಜೆಕ್ಟ್ ಮಾಡಿ ಆಚೆಗೆ ಬಂದ್ಬಿಡ್ತಾಳೆ. ಜಾನ್ ಹಿಂದ್ಗಡೆನೆ ಬಂದು ಯಾಕೆ ನಾನ್ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ದು ಅಂತ ಕೇಳಿದಾಗ, ನನಗೆ ನೀನ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನೀನ್ ನನ್ನನ್ನ ಮದುವೆ ಮಾಡ್ಕೊಂಡ್ರೆ ನಿನ್ ಲೈಫೇ ಹಾಳಾಗುತ್ತೆ, ನನ್ಗೆ ಕಣ್ ಕಾಣಿಸೋದಿಲ್ಲ, ನೀನೇನಾದ್ರೂ ನನ್ನನ್ನ ಮದುವೆ ಮಾಡ್ಕೊಂಡ್ರೆ ಊರಿನ ಜನರೆಲ್ಲರೂ ನಿನ್ನನ್ನ ಹೀಯಾಳಿಸ್ತಾರ, ಕಣ್ಣು ಕಾಣ್ದೇ ಇರೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನೆ ಅಂತ, ಅದಕ್ಕೆ ನೀನು ಪ್ರಪೋಸ್ ಮಾಡಿದಾಗ ನಾನು ರಿಜೆಕ್ಟ್ ಮಾಡಿದ್ದು ಅಂತ ಹೇಳ್ತಾಳೆ. ಆವಾಗ ಜಾನು ಟೀನಾಗೆ ಎಲ್ಲಾ ವಿಷಯಗಳನ್ನ ಹೇಳ್ತಾನೆ. ನಾನು ಪೇಂಟಿಂಗ್ಸ್ ನ ಮಾಡಿ ಶ್ರೀಮಂತ ಆಗಿಲ್ಲ, ಅವತ್ತು ನಿನಗೆ ನೆನಪಾಯ್ತಾ ನನ್ನ ಫ್ರೆಂಡ್ ಇದ್ದಾನೆ ಅಂತ ನೀನು ಆಕ್ವರ್ಡ್ ಫೀಲ್ ಆಗಿ ಹೊರಟೋಗ್ಬಿಟ್ಟೆ. ಅವತ್ತು ರಾತ್ರಿ ನನಗೆ ಏಲಿಯನ್ಸ್ ಬಿಟ್ಟೋಗಿರೋ ಒಂದು ಪೆನ್ಸಿಲ್ ಸಿಕ್ತು. ಆ ಪೆನ್ಸಿಲ್ ಇಂದಾನೆ ನನಗೆ ಬೇಕಾಗಿರೋ ವಸ್ತುಗಳನ್ನ ಖಾಲಿ ಪೇಪರ್ ಮೇಲೆ ಬರ್ದಾಗ ಅದು ರಿಯಲ್ ಆಗಿ ಕನ್ವರ್ಟ್ ಆಗಿ ನಮ್ ಮುಂದೆ ಬರ್ತೈತೆ ಅಂತ ಎಲ್ಲಾ ವಿಷಯಗಳು ಟೀನಾ ಹತ್ರ ಹೇಳ್ತಾನೆ. ಟೀನಾ ಆ ಪೆನ್ಸಿಲ್ ನ ಮುಟ್ಕೊಂಡು, ಹಾಗಾದ್ರೆ ನೀನ್ ಯಾಕೆ ನನ್ನ ಕಣ್ಣುಗಳನ್ನ ಡ್ರಾ ಮಾಡಬಾರ್ದು ಅಂತ ಕೇಳಿದಾಗ, ಹೌದಲ್ವಾ, ಈ ಆಲೋಚನೆ ನನಗೆ ಬರ್ಲೇ ಇಲ್ಲ, ನಾವು ಇದನ್ನ ಟ್ರೈ ಮಾಡೋಣ ಅಂತ ಮಾರನೇ ದಿನ ಬೆಳಗ್ಗೆ ಒಂದು ಖಾಲಿ ಪೇಪರ್ ಎತ್ಕೊಂಡು ಆ ಪೇಪರ್ ಮೇಲೆ ಕಣ್ಣುಗಳನ್ನ ಡ್ರಾ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಮನ್ಸಲ್ಲಿ ಇದ್ದಿದ್ದು ಆ ಹುಡುಗಿಗೆ ಕಣ್ಣುಗಳು ಬರ್ತವೆ ಅಂತ, ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಇವನ ಫ್ರೆಂಡ್ ಹೆಗಲ್ ಮೇಲೆ ಆ ಕಣ್ಣುಗಳು ಬರ್ತವೆ. ಅದು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರುತ್ತೆ, ತುಂಬಾ ಭಯ ಪಡೋ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಜಾನ್ ಅವನ ಹತ್ರ ಇರೋದು ಪೆನ್ಸಿಲ್ ನ ಉಪಯೋಗ ಮಾಡ್ಕೊಂಡು ಅವನು ಬರ್ದಿರೋ ಒಂದು ಕಣ್ಣುಗಳನ್ನ ಎರೇಸ್ ಮಾಡಾಕ್ತಾನೆ. ಇಲ್ಲ, ಈ ಸರಿ ಈ ತಪ್ಪುಗಳು ನಡೆಯೋದಕ್ಕೆ ಬಿಡಬಾರ್ದು, ಕರೆಕ್ಟ್ ಆಗಿ ಕ್ಲೀನ್ ಆಗಿ ಬರಿಬೇಕು ಅಂತ ಟೀನಾನ ಮುಂದೆ ಇಟ್ಟು ಟೀನಾ ಫುಲ್ ಡ್ರಾಯಿಂಗ್ ನ 5 hours ಕಷ್ಟಪಟ್ಟು ಬಿಡಿಸಿ ಆ ಬೊಮ್ಮೆಗೆ ಕಣ್ಣುಗಳು ಬರೀತಾನೆ. ಆದ್ರೂ ಕೂಡ ಟೀನಾಗೆ ಕಣ್ಣುಗಳು ಬರೋದಿಲ್ಲ. ಟೀನಾಗೆ ತುಂಬಾ ಕೋಪ ಬಂದು, ನೀವು ನನ್ನ ಹತ್ರ ಆಟಗಳು ಆಡ್ತಿದ್ದೀರಾ ಅಂತ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಕರೆಕ್ಟ್ ಆಗಿ ಮನೆ ಬಾಗಿಲು ಓಪನ್ ಮಾಡಿ ಅಲ್ಲಿಂದ ಹೋಗ್ಬೇಕು. ಸಡನ್ ಆಗಿ ಮಾಯ ಆಗಿ ಜಾನ್ ಬರ್ದಿರೋ ಡ್ರಾಯಿಂಗ್ ಇಂದ ಆಚೆ ಬರ್ತಾಳೆ. ಟೀನಾ ಹಾಗೆ ಜಾನ್ ಅನ್ಕೊಂಡಿರೋ ಹಾಗೆ ಟೀನಾಗೆ ಇವಾಗ ಕ್ಲಿಯರ್ ಆಗಿ ಕಣ್ಣುಗಳು ಕಾಣ್ತಿರ್ತವೆ. ಜಾನ್ ಹಾಗೆ ಟೀನಾ ಇಬ್ರು ತುಂಬಾ ಖುಷಿ ಪಡ್ತಾರೆ. ಜಾನ್ ಹತ್ರ ಇವಾಗ ಬೇಕಾಗಿರೋ ಅಷ್ಟು ದುಡ್ಡಿರುತ್ತೆ. ಟೀನಾ ಹೋಗ್ಬೇಕು ನೋಡ್ಬೇಕು ಅನ್ನೋ ಒಂದು ಪ್ಲೇಸ್ಗೆಲ್ಲ ಹೋಗಿ ತುಂಬಾ ಖುಷಿಯಿಂದ ಕುಣಿದಾಡ್ತಾರೆ. ಚೈನಾದಲ್ಲಿರೋ ಎಲ್ಲಾ ಪ್ಲೇಸ್ಗಳು ತಿರುಗಾಡ್ತಾರೆ. ಇದ್ರ ಮಧ್ಯದಲ್ಲೇ ಜಾನ್ ಫ್ರೆಂಡ್ಗೆ ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗಿರೋ ಹುಡುಗಿ ಪರಿಚಯ ಆಗಿ ಜಾನ್ ಫ್ರೆಂಡ್ ಆ ಹುಡುಗಿನ ಲವ್ ಮಾಡ್ತಾನೆ. ಒಂದು ದಿನ ಜಾನ್ ಹಾಗೆ ಅವನ ಫ್ರೆಂಡ್ ಇಬ್ರು ಸೇರ್ಕೊಂಡು ಡ್ರೀಮ್ ಗ್ಯಾಲರಿಗೆ ಹೋಗಿ ಜಾನ್ ಹಾಕಿರೋ ಪೇಂಟಿಂಗ್ಸ್ ನ ಅಲ್ಲಿ ಶೋ ಮಾಡ್ಬೇಕು ಅಂತ ಅಲ್ಲಿರೋ ಮ್ಯಾನೇಜರ್ ಹತ್ರ ಮಾತಾಡ್ತಿರುವಾಗ ಟಿವಿಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಫೇಮಸ್ ಹೀರೋ ಇನ್ನು ಶೂಟಿಂಗ್ ಮಾಡ್ತಿರುವಾಗ ಸಡನ್ ಆಗಿ ಕಣ್ಣುಗಳು ಹೊರಟೋಗ್ಬಿಟ್ಟಿದಾವೆ ಅಂತ. ಸೋಷಿಯಲ್ ಮೀಡಿಯಾ ಫುಲ್ ಇದೇ ಟ್ರೆಂಡ್ ನಡೀತಿರುವಾಗ ಇನ್ನೊಂದು ಕಡೆ ಪೊಲೀಸರಿಗೆ ಒಂದು ಬ್ಯಾಂಕ್ ಅಲ್ಲಿ $200 million ಮಾಯ ಆಗೋಗ್ಬಿಟ್ಟಿರೋದು ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬ್ಯಾಂಕ್ ಅಲ್ಲಿ ಕಳ್ತನ ಮಾಡೋದಕ್ಕೆ ಒಬ್ಬ ವ್ಯಕ್ತಿನೂ ಕೂಡ ಬಂದಿಲ್ಲ. ಆದ್ರೆ ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಇಟ್ಟಿರೋ
ಇರೋ ಹಣ ಮಾಯ ಆಗೋಗ್ಬಿಟ್ಟೈತೆ. ಇದೇಗ್ ಸಾಧ್ಯ ಆಯ್ತು ಅಂತ ಅವರು ತಲೆ ಚಚ್ಕೊಂತ ಇರ್ತಾರೆ. ಇನ್ನೊಂದು ಕಡೆ ಶ್ರೀಮಂತ ವ್ಯಕ್ತಿಗೆ ಹೊಟ್ಟೆ ಉರ್ದೋಗ್ಬಿಟ್ಟಿರುತ್ತೆ. ನನ್ ಕಣ್ ಮುಂದೆನೆ ರೋಡ್ ಅಲ್ಲಿ ಪೇಂಟಿಂಗ್ಸ್ ನ ಹಾಕೊಂಡು ಬಂದಿರೋ ಚಿಲ್ಲರೆ ಕಾಸಿಂದ ಅವನು ಜೀವನ ಮಾಡ್ತಿದ್ದ. ಆದ್ರೆ ಇವಾಗ ನನ್ನನ್ನ ಮೀರ್ಸ್ಬಿಟ್ಟಿದ್ದಾನೆ ಅಂತ ಪೊಲೀಸರಿಗೆ ಕಾಲ್ ಮಾಡಿ ಸಡನ್ ಆಗಿ ಒಬ್ಬ ವ್ಯಕ್ತಿಗೆ ಕೋಟಿ ಕೋಟಿ ಹಣ ಬಂದು ಅವನು ಶ್ರೀಮಂತ ಆಗೋಗ್ಬಿಟ್ಟಿದ್ದಾನೆ. ಅವನು ಬೇರೆ ಯಾರು ಅಲ್ಲ, ಜಾನ್ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಪೊಲೀಸರಿಗೆ ಇವಾಗ ಯಾರ ಮೇಲೇನೂ ಕೂಡ ಡೌಟ್ ಇರೋದಿಲ್ಲ, ಯಾಕಂದ್ರೆ ಅದನ್ನ ಕಳ್ತನ ಮಾಡಿರೋದು ಇವನೇ ಅಂತ ಪ್ರೂಫ್ ಇರೋದಿಲ್ಲ. ಅದಕ್ಕೆ ಒಂದ್ಸತಿ ಹೋಗಿ ಚೆಕ್ ಮಾಡೋಣ ಅಂತ ಜಾನ್ ಡ್ರೀಮ್ ಗ್ಯಾಲರಿಯಲ್ಲಿ ಇರ್ತಾನೆ. ಆ ಪ್ಲೇಸ್ ಹತ್ರಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ಆ ಡ್ರೀಮ್ ಗ್ಯಾಲರಿಯಲ್ಲಿ ಜಾನ್ ಹಾಕಿರೋ ಪೇಂಟಿಂಗ್ಸ್ ನ ತುಂಬಾ ಜನರು ಅಲ್ಲಿಗೆ ಬಂದು ಖರೀದಿ ಮಾಡ್ತಿರ್ತಾರೆ. ಜಾನ್ ಆಗಿ ಅವನ ಫ್ರೆಂಡ್ ಪೊಲೀಸರನ್ನ ನೋಡಿ ಭಯ ಬಿದ್ದು ಒಂದು ರೂಮ್ ಅಲ್ಲಿ ಹೋಗಿ ಬಚ್ಚಿಕೊಂತಾರೆ. ಪೊಲೀಸರ ಹತ್ರ ಮಾತಾಡ್ತಾರೆ, ನಾವು ಯಾವ್ದನ್ನು ಕಳ್ತನ ಮಾಡಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟೊಂದು ಹಣ ನಮ್ಮ ಹತ್ರಕ್ಕೆ ಬರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನಮ್ಗೆ ಮ್ಯಾಜಿಕ್ ಗೊತ್ತು. ಆ ಮ್ಯಾಜಿಕ್ ನ ಉಪಯೋಗ ಮಾಡ್ಕೊಂಡು ನಮ್ಗೆ ಬೇಕಾಗಿರೋದನ್ನ ನಾವು ತಗೊಂತಾ ಇದೀವಿ ಅಂತ ನಮ್ಮ ಹೀರೋ ಫ್ರೆಂಡ್ ಪೊಲೀಸರಿಗೆ ಹೇಳ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಫ್ರೆಂಡ್ ಇವ್ರ ಹತ್ರ ಮ್ಯಾಜಿಕಲ್ ಪೆನ್ ಐತೆ ಅಂತ ಆ ಪೊಲೀಸರಿಗೆ ಹೇಳೋದಿಲ್ಲ. ಏನೋ ನಿನಗೆ ಬೇಕಾಗಿರೋದನ್ನ ಮ್ಯಾಜಿಕ್ ನ ಉಪಯೋಗ ಮಾಡ್ಕೊಂಡು ನಿಮ್ ಕಣ್ ಮುಂದೆ ಪ್ರತ್ಯಕ್ಷ ಮಾಡ್ತಾ ಇದ್ದೀರಾ, ಸರಿ ಇವಾಗ ನಮ್ ಮುಂದೆನೆ ಮಾಡಿ. ಇವಾಗ ನಮ್ಗೆ ಫೆರಾರಿ ಕಾರ್ ಬೇಕು, ಇವಾಗ ನಮ್ ಮುಂದೆನೆ ನಮ್ ಕಣ್ ಮುಂದೆನೆ ಮಾಯ ಆಗಿ ಇಲ್ಲಿಗೆ ಬರಬೇಕು ಅಂತ ಪೊಲೀಸರು ಕೇಳ್ತಾರೆ. ಜಾನ್ ಅದಕ್ಕೆ ಒಂದು ಕಂಡೀಷನ್ ಇಡ್ತಾನೆ, ನಾನು ಆ ಮ್ಯಾಜಿಕ್ ನ ಮಾಡೋದು ನೀವ್ ಯಾರು ನೋಡ್ಬಾರ್ದು, ಅದಕ್ಕೆ ನಾನು ರೂಮ್ ಅಲ್ಲಿ ಇದ್ದೆ ಈ ಮ್ಯಾಜಿಕ್ ನ ಮಾಡ್ತೀನಿ ಅಂತ. ಪೊಲೀಸರಿಗೆ ಗೊತ್ತಾಗ್ದಿರೋ ಹಾಗೆ ಅವನೊಂದು ಖಾಲಿ ಪೇಪರ್ ನ ಎತ್ಕೊಂಡು ಅವನ ಹತ್ರ ಇರೋ ಒಂದು ಮ್ಯಾಜಿಕಲ್ ಪೆನ್ ಇಂದ ರೆಡ್ ಕಲರ್ ಫೆರಾರಿ ಕಾರ್ ನ ಬರೀತಾನೆ. ಆ ಡ್ರೀಮ್ ಗ್ಯಾಲರಿಯಲ್ಲಿ ಸಡನ್ ಆಗಿ ಪ್ರತ್ಯಕ್ಷ ಆಗುತ್ತೆ ಫೆರಾರಿ ಕಾರ್. ಪೊಲೀಸರೆಲ್ಲರೂ ಅದನ್ನ ನೋಡಿ ಶಾಕ್ ಆಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಹತ್ರ ಪ್ರೂಫ್ ಇರೋದಿಲ್ಲ, ಬ್ಯಾಂಕ್ ಅಲ್ಲಿ ಇರೋ ಹಣವನ್ನ ಇವನೇ ಕಳ್ತನ ಮಾಡಿದ್ದಾನೆ ಅಂತ. ಅದಕ್ಕೆ ಪೊಲೀಸರು ಜಾನ್ ನ ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವತ್ತು ರಾತ್ರಿ ಜಾನ್ ಅವನ ಪ್ಯಾಲೇಸ್ ಅಲ್ಲಿ ಇದ್ದಾಗ ಮಧ್ಯರಾತ್ರಿಯಲ್ಲಿ ಯಾರೋ ಬಂದು ಡೋರ್ ನ ನಾಕ್ ಮಾಡ್ತಾರೆ. ಜಾನ್ ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪೊಲೀಸರು ನನ್ನನ್ನ ಹುಡ್ಕೊಂಡ್ ಬಂದ್ರ ಅಂತ. ಆದ್ರೆ ಡೋರ್ ಓಪನ್ ಮಾಡಿ ನೋಡ್ದಾಗೆ ಅವನಿಗೆ ಗೊತ್ತಾಗುತ್ತೆ ಜಾನ್ ಎಕ್ಸ್ ಲವರು ಇವನ ಮನೆಗೆ ಬಂದಿರ್ತಾಳೆ ಅಂತ. ನಂತರ ಜಾನ್ ಎಕ್ಸ್ ಲವರು ಜಾನ್ ಹತ್ರ ಮಾತಾಡ್ತಿರುವಾಗ ನನ್ ಗಂಡ ಇವಾಗ ನನಗೆ ತುಂಬಾ ಕಾಟ ಕೊಡ್ತಿದ್ದಾನೆ, ರಾತ್ರಿ ಹೊತ್ತು ಬಂದು ನನಗೆ ಹೊಡಿತಿದ್ದಾನೆ ಅಂತ ತುಂಬಾ ಬಾಧೆ ಪಟ್ಕೊಂಡು ನಾವಿಬ್ರು ಲವ್ ಮಾಡ್ಕೊಂತ ಇರುವಾಗ ಬ್ರೇಕಪ್ ಹೇಳ್ಬಾರ್ದಾಗಿತ್ತು ಅಂತ ಜಾನ್ ಎಕ್ಸ್ ಲವರು ತುಂಬಾ ಬಾಧೆ ಪಡ್ತಾಳೆ, ರಿಗ್ರೆಟ್ ಫೀಲ್ ಆಗ್ತಿರ್ತಾಳೆ. ಇವಾಗ ಯಾಕೆ ಬಾಧೆ ಪಡ್ತಿದ್ಯಾ, ಸಿಚುವೇಶನ್ಸ್ ಯಾರಿಗೆ ಯಾವಾಗ ಯಾವ ತರ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೋ, ಸ್ವಲ್ಪ ದಿನಗಳಿಂದ ನಾನು ರೋಡ್ ಅಲ್ಲಿ ಕೂತ್ಕೊಂಡು ಪೇಂಟಿಂಗ್ಸ್ ನ ಹಾಕೊಂಡು 10 ರೂಪಾಯಿಗೋಸ್ಕರ ಪರದಾಡ್ತಾ ಇದ್ದೆ. ಆದ್ರೆ ಇವಾಗ 10 ರೂಪಾಯಿ ನನಗೆ ಚಿಲ್ಲರೆ ಕಾಸಿಗೆ ಸಮಾನ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಾನೊಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದೀನಿ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ನನ್ನ ಹತ್ರ ಇರೋ ಪೆನ್ಸಿಲ್ ಅಂತ. ಅವನು ತುಂಬಾ ಭದ್ರವಾಗಿ ಲಾಕರ್ ಅಲ್ಲಿ ಬಚ್ಚಿಕ್ಕಿರೋ ಏಲಿಯನ್ ಪೆನ್ಸಿಲ್ ನ ತೋರಿಸ್ಬಿಡ್ತಾನೆ. ಇವಾಗ ನಮ್ಗೆ ಜಾನ್ ಎಕ್ಸ್ ಲವರು ಸಡನ್ ಆಗಿ ಇವನ ಮನೆಗೆ ಬರೋದಕ್ಕೆ ರೀಸನ್ ಏನು ಅಂತ ಗೊತ್ತಾಗುತ್ತೆ. ಅವಳು ಇಲ್ಲಿಗೆ ಬರೋದಕ್ಕೂ ಮೊದಲ ಅವಳ ಬಟ್ಟೆಗೆ ಒಂದು ಕ್ಯಾಮೆರಾನ ಸೆಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ತಾಳೆ. ಜಾನ್ ಇವಾಗ ಆ ಹುಡುಗಿ ಹತ್ರ ಏನ್ ಮಾತಾಡ್ತಿದ್ದಾನೆ, ಏಲಿಯನ್ಸ್ ಗಳಿಂದ ಸಿಕ್ಕಿರೋ ಪೆನ್ಸಿಲ್ ಬಗ್ಗೆ ಎಲ್ಲ ಜಾನ್ ಎಕ್ಸ್ ಲವರ್ ಹಸ್ಬೆಂಡ್ ಆ ಕ್ಯಾಮೆರಾ ಮುಖಾಂತರ ಎಲ್ಲ ನೋಡಿ ಕೇಳಿಸ್ಕೊಂತಾನೆ. ಅವತ್ತು ರಾತ್ರಿ ಇನ್ನೊಂದು ಕಡೆ ಪೊಲೀಸ್ ಆಫೀಸರ್ ತನ್ನ ಕಾರ್ ಅಲ್ಲಿ ಕೂತ್ಕೊಂಡು ನ್ಯೂಸ್ ನೋಡ್ತಿರುವಾಗ ಒಬ್ಬ ರಿಪೋರ್ಟರ್ ಕಾರ್ ಶೋರೂಮ್ ಅಲ್ಲಿ ಕಾರ್ ಮಾಯ ಆಗೋಗ್ಬಿಟ್ಟೈತೆ, ಅದು ರೆಡ್ ಕಲರ್ ಫೆರಾರಿ ಕಾರ್ ಅಂತ ಮಾತಾಡ್ತಿರ್ತಾನೆ. ಅವಾಗ ಪೊಲೀಸ್ ಆಫೀಸರ್ಗೆ ಡೌಟ್ ಬಂದು ಅವತ್ತು ಬೆಳಗ್ಗೆ ಜಾನ್ ಅವನ ಮನೆಗೆ ಬಂದು ನೀನ್ ಕ್ರಿಯೇಟ್ ಮಾಡಿರೋ ರೆಡ್ ಕಲರ್ ಫೆರಾರಿ ಕಾರ್ ಶೋರೂಮ್ ಇಂದ ಕಳ್ತನ ಆಗೋಗ್ಬಿಟ್ಟೈತೆ, ನಿನ್ನ ಹತ್ರ ಇರೋ ಆ ಮ್ಯಾಜಿಕಲ್ ಡಿವೈಸ್ ನನಗೆ ಕೊಟ್ಬಿಡು ಅಂತ ಬೆದರ್ಸ್ತಾನೆ. ಪೊಲೀಸರಿಗೆ ಭಯ ಬಿದ್ದು ಜಾನ್ ಆ ಪೆನ್ಸಿಲ್ ನ ಕೊಟ್ಬಿಡೋಣ ಅಂತ ಮ್ಯಾಜಿಕಲ್ ಪೆನ್ಸಿಲ್ ನ ಎತ್ಕೊಂಡ್ ಬರೋದಕ್ಕಂತ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅವನ ಹತ್ರ ಇರೋ ಮ್ಯಾಜಿಕಲ್ ಪೆನ್ಸಿಲ್ ನ ಎಕ್ಸ್ ಲವರ್ ಹಸ್ಬೆಂಡ್ ಕಳ್ತನ ಮಾಡಿಸ್ಬಿಟ್ಟಿರ್ತಾನೆ. ಅವನಿಗೆ ಅತಿ ಆಸೆ ಜಾಸ್ತಿ ಇರುತ್ತೆ, ಹಾಗೂ ಅವನಿಗೆ ಪೇಂಟಿಂಗ್ ನ ಹಾಕೋದು ಬರೋದಿಲ್ಲ. ಅದಕ್ಕೆ ಪೇಂಟಿಂಗ್ ನ ಹಾಕೋದಕ್ಕೆ ಒಬ್ಬ ಅಸಿಸ್ಟೆಂಟ್ ನ ಯೂಸ್ ಮಾಡ್ಕೊಂಡು ಒಂದು ಗ್ರ್ಯಾಂಡ್ ಆಗಿರೋ ಆರ್ಟ್ ಗ್ಯಾಲರಿನ ಕ್ರಿಯೇಟ್ ಮಾಡ್ಕೊಂತಾನೆ. ಹಾಗೆ ಅವನು ಸಪರೇಟ್ ಆಗಿ ಇರ್ಬೇಕಂತ ಒಂದು ರಾಜ ಅರಮನೆನ ಕ್ರಿಯೇಟ್ ಮಾಡ್ಕೊಂತಾನೆ. ಆ ಪ್ಯಾಲೇಸ್ ಅಲ್ಲಿ ಅವನು ಇದ್ದಾಗ ಅವನ ಅಸಿಸ್ಟೆಂಟ್ ಒಂದು ಮ್ಯಾಗಝೈನ್ ನ ತೋರಿಸ್ತಾನೆ. ಆ ಮ್ಯಾಗಝೈನ್ ಅಲ್ಲಿ ಸುಂದರವಾಗಿರೋ ಹುಡುಗಿ ಕಾಣಿಸ್ತಾಳೆ. ಈ ಹುಡುಗಿ ಇವಾಗ ನನಗೆ ಬೇಕು ಅಂದಾಗ ಅಸಿಸ್ಟೆಂಟ್ ಆ ಸುಂದರವಾಗಿರೋ ಹುಡುಗಿನ ಬಿಡಿಸ್ತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಆ ಮ್ಯಾಗಝೈನ್ ಅಲ್ಲಿರೋ ಒಂದು ಹುಡುಗಿ ಇವರ ಪ್ಲೇಸ್ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಇವನಿರೋ ಒಂದು ಪ್ಲೇಸ್ ಹತ್ರಕ್ಕೆ ಪೊಲೀಸರು, ನಮ್ಮ ಹೀರೋ ಹಾಗೆ ತುಂಬಾ ಜನರು ಅಲ್ಲಿಗೆ ಬರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಕ್ರಿಯೇಟ್ ಮಾಡಿರೋ ಪ್ರತಿಯೊಂದು ವಸ್ತುನು ಕೂಡ ಇವನ್ ಎಲ್ಲಿದ್ದಾನೆ ಅಂತ ಕ್ಲೂಸ್ ಪೊಲೀಸರಿಗೆ ಕೊಡ್ತಾ ಇರುತ್ತೆ. ಅದಕ್ಕೆ ಆ ಕ್ಲೂಸ್ ನ ಫಾಲೋ ಮಾಡ್ಕೊಂಡು ಈ ಪ್ಲೇಸ್ ಹತ್ರಕ್ಕೆ ಪೊಲೀಸರು ಬಂದಿರ್ತಾರೆ. ಪೊಲೀಸ್ ಆಫೀಸರ್ ಆ ಶ್ರೀಮಂತ ವ್ಯಕ್ತಿ ಹತ್ರ ಅಂತಾನೆ, ನೀನ್ ಕ್ರಿಯೇಟ್ ಮಾಡಿರೋ ಪ್ರತಿಯೊಂದು ವಸ್ತುನು ಕೂಡ ಬೇರೆ ಅವ್ರ ಹತ್ರ ಇರೋ ವಸ್ತುಗಳು ಆ ಡಿವೈಸ್ ಕಳ್ತನ ಮಾಡಿ ನಿನ್ನ ಹತ್ರಕ್ಕೆ ತರ್ತೈತೆ. ಒಂದ್ ಕಡೆ ನೋಡ್ಕೊಂಡ್ರೆ ಇದನ್ನು ಕೂಡ ನೀನು ಕಳ್ತನ ಮಾಡ್ತಿರೋ ಹಾಗೆ ಮರ್ಯಾದೆ ಆಗಿ ಕೇಳ್ತಾ ಇದ್ದೀನಿ, ಆ ಡಿವೈಸ್ ನನಗೆ ಕೊಟ್ಬಿಡು ಅಂತ ಸ್ವಲ್ಪ ಗಟ್ಟಿಯಾಗಿ ಕೇಳ್ತಾನೆ. ಆ ಶ್ರೀಮಂತ ವ್ಯಕ್ತಿ, ನಾನು ಈ ಗ್ರಹದಲ್ಲಿ ಇದ್ರೇನೆ ತಾನೇ ಈ ಡಿವೈಸ್ ನಿನ್ಗೆ ಕೊಡ್ಬೇಕಾಗಿರೋದು, ನಾನು ಈ ಗ್ರಹದಲ್ಲೇ ಇರೋದಿಲ್ಲ ಅಂತ ಅಸಿಸ್ಟೆಂಟ್ ಗೆ ಹೇಳ್ತಾನೆ. ನೀನೊಂದು ಗ್ರಹನ ಕ್ರಿಯೇಟ್ ಮಾಡು, ನಾವ್ ಅಲ್ಲಿಗೆ ಹೊರಟೋಗ್ಬಿಡೋಣ ಅಂತ. ಅಸಿಸ್ಟೆಂಟ್ ಅವನ ಹತ್ರ ಇರೋ ಖಾಲಿ ಪೇಪರ್ ಮೇಲೆ ಒಂದು ಸ್ಪೇಸ್ ಶಿಪ್ ನ ಬರೀತಾನೆ. ಸೊ ಏಲಿಯನ್ ಸ್ಪೇಸ್ ಶಿಪ್ ಭೂಮಿಗೆ ಬರುತ್ತೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ಸ್ಪೇಸ್ ಶಿಪ್ ಭೂಮಿಗೆ ಬಂದಿರುತ್ತೋ ಅದೇ ಸ್ಪೇಸ್ ಶಿಪ್ ಭೂಮಿಗೆ ಮತ್ತೆ ರಿಟರ್ನ್ ಬಂದು ಅದರಲ್ಲಿರೋ ಏಲಿಯನ್ಸ್ ಆಚೆಗಡೆ ಬರ್ತವೆ. ಇಲ್ಲಿ ಆ ಏಲಿಯನ್ಸ್ ಭೂಮಿಗೆ ಬಂದಾಗ ಮೊಟ್ಟ ಮೊದಲು ನೋಡಿದ್ದು ನಮ್ಮ ಹೀರೋನ. ಅದೇ ಅವನು ಫೋಟೋಸ್ ತೆಗಿತಿರುವಾಗ ಅದಕ್ಕೆ ಅವನ ಹತ್ರಕ್ಕೆ ಬಂದು
ಬಂದು ನಮ್ಮನ್ನ ಯಾರು ಇಲ್ಲಿಗೆ ಕರೆದಿತ್ತು, ನಮ್ಮ ಹತ್ರ ಇರೋ ಡಿವೈಸ್ ನೀನ್ ಏನ್ ಮಾಡ್ತಾ ಇದೀಯ ಅಂತ ಕತ್ತಿ ಹಿಡ್ಕೊಂಡು ಸಾಯ್ಸಾಕೋ ರೀತಿಯಲ್ಲಿ ಕೇಳ್ತಾವ. ಇನ್ನೊಂದು ಕಡೆ ಈ ಶ್ರೀಮಂತ ವ್ಯಕ್ತಿ ಒಂದು ಬಾಂಬ್ ಟ್ಯಾಂಕರ್ ನ ಕ್ರಿಯೇಟ್ ಮಾಡಿ ಅದರಿಂದ ಈ ಏಲಿಯನ್ಸ್ ನ ಅಟ್ಯಾಕ್ ಮಾಡಿ ಸಾಯಿಸ್ಬಿಡೋಣ ಅಂತ ಪ್ಲಾನ್ ಆಗ್ತಾನೆ. ಆದ್ರೆ ಇಲ್ಲಿ ಆ ಶ್ರೀಮಂತ ವ್ಯಕ್ತಿಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ ಈ ಏಲಿಯನ್ಸ್ ತುಂಬಾ ಪವರ್ಫುಲ್. ಅವುಗಳ ಹತ್ರ ಇರೋ ಪವರ್ಸ್ ನ ಉಪಯೋಗ ಮಾಡ್ಕೊಂಡು ಆ ಟ್ಯಾಂಕರ್ ನ ಒಂದು ಚಪಾತಿನ ರೋಲ್ ಮಾಡ್ತೀವಲ್ಲ ಆ ತರ ರೋಲ್ ಮಾಡಾಕಿ ಆ ಟ್ಯಾಂಕರ್ ಅಲ್ಲಿ ಬಚ್ಚಿಕೊಂಡಿರೋ ಶ್ರೀಮಂತ ವ್ಯಕ್ತಿ ಹಾಗೆ ಅವನ ಅಸಿಸ್ಟೆಂಟ್ ಗಳನ್ನ ನಾಯಿ ನೋಡ್ದಂಗ್ ಹೊಡಿತವೆ. ನಂತರ ಆ ಏಲಿಯನ್ಸ್ ಗಳಲ್ಲಿ ಒಂದು ಏಲಿಯನ್ ಗೆ ಮಾತ್ರ ನನ್ನ ಡಿವೈಸ್ ನ ಯಾರು ಪೆನ್ಸಿಲ್ ತರ ಕನ್ವರ್ಟ್ ಮಾಡಿದ್ದು ಅಂತ ತುಂಬಾ ಕೋಪ ಪಡ್ತಾ ಇರುತ್ತೆ. ಆವಾಗ ಜಾನು ಆ ಏಲಿಯನ್ ಹತ್ರಕ್ಕೆ ಬಂದು ಆ ತಪ್ಪನ ಮಾಡಿದ್ದು ನಾನೇ, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಾನೆ. ನಾವು ಏಲಿಯನ್ಸ್ ಅಂತ ಗೊತ್ತಿದ್ರು ಕೂಡ ನಾನೇ ಈ ತಪ್ಪನ್ನ ಮಾಡಿದ್ದು ಅಂತ ನನ್ನ ಹತ್ರಕ್ಕೆ ಬಂದು ನೀನು ಕ್ಷಮಾಪಣೆ ಕೇಳಿದೀಯ, ನಿನ್ನ ನಿಜಾಯಿತಿ ನನಗೆ ಇಷ್ಟ ಆಯ್ತು ಅಂತ ಆ ಏಲಿಯನ್ಸ್ ಜಾನ್ ನ ಏನು ಮಾಡೋದಿಲ್ಲ. ನಂತರ ಜಾನು ಏಲಿಯನ್ಸ್ ಹತ್ರ ಮಾತಾಡ್ತಿರುವಾಗ ನೀವು ಈ ಡಿವೈಸ್ ನ ಭೂಮಿಯಲ್ಲಿ ಬಿಟ್ಟು ಹೋಗಿರೋದ್ರಿಂದ ತುಂಬಾನೇ ಅನಾಹುತಗಳು ನಡೆದಿದಾವೆ, ಪ್ಲೀಸ್ ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಅಂತ ಅನ್ಕೊಂಡು ಈ ಡಿವೈಸ್ ನ ಉಪಯೋಗ ಮಾಡ್ಕೊಂಡು ನಾವು ಯಾವ್ಯಾವ ವಸ್ತುಗಳನ್ನ ಇಲ್ಲಿಗೆ ತಗೊಂಡ್ ಬಂದಿದೀವೋ ಆ ವಸ್ತುಗಳನ್ನ ನೀವು ಅದೇ ಪ್ಲೇಸ್ ಗೆ ರಿಟರ್ನ್ ಕಳಿಸ್ಬಿಡಿ ಅಂತ ಕೇಳ್ತಾನೆ. ಇದರಿಂದ ಆ ಏಲಿಯನ್ಸ್ ಅದೇ ಡಿವೈಸ್ ನ ಉಪಯೋಗ ಮಾಡ್ಕೊಂಡು ಅವರು ಯಾವ್ಯಾವ ವಸ್ತುಗಳನ್ನ ಇಲ್ಲಿಗೆ ಎತ್ಕೊಂಡ್ ಬಂದಿರ್ತಾರ ಆ ವಸ್ತುಗಳನ್ನ ಮಾಯ ಮಾಡಿ ಅದೇ ಪ್ಲೇಸ್ ಗೆ ಕಳ್ಸಿಕೊಡ್ತಾರೆ. ನಂತರ ಏಲಿಯನ್ಸ್ ಅಲ್ಲಿಂದ ಹೊರಟೋಗ್ಬಿಡ್ತವೆ. ಏಲಿಯನ್ಸ್ ಈ ಕೆಲಸ ಮಾಡಿರೋದ್ರಿಂದ ಜಾನ್ ಲವರ್ ಆಗಿರೋ ಟೀನಾಗೆ ಬಂದಿರೋ ಕಣ್ಣುಗಳು ಕೂಡ ವಾಪಸ್ ಹೊರಟೋಗ್ಬಿಡ್ತವೆ. ನಂತರ ಪೊಲೀಸರು ಆ ಶ್ರೀಮಂತ ವ್ಯಕ್ತಿ ಹಾಗೆ ಅವನ ಪಕ್ಕದಲ್ಲಿರೋ ಅಸಿಸ್ಟೆಂಟ್ ಗಳನ್ನ ಅರೆಸ್ಟ್ ಮಾಡ್ತಾರೆ. ಜಾನ್ ಎಕ್ಸ್ ಲವರ್ ಜಾನ್ ಹತ್ರಕ್ಕೆ ಬಂದು ಕ್ಷಮಾಪಣೆ ಕೇಳ್ತಾಳೆ, ಅವತ್ತು ರಾತ್ರಿ ನಾನು ನಿನ್ನ ಮನೆಗೆ ಬಂದು ಆ ಕೆಲಸ ಮಾಡಬಾರ್ದಾಗಿತ್ತು ಅಂತ. ನಂತರ ಏನೈತೆ ಮೂವಿ ಎಂಡಿಂಗ್ ಅಲ್ಲಿ ನಮ್ಮ ಹೀರೋನ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಪೇಂಟಿಂಗ್ಸ್ ನ ಹಾಕೊಂಡು ರೋಡ್ ಅಲ್ಲಿ ಅವುಗಳನ್ನ ಮಾರಾಟ ಮಾಡ್ಕೊಂಡು ಅವನಿಗೆ ಬಂದಿರೋ ಚಿಲ್ಲರೆ ಕಾಸಿಂದ ಅವನ ಡೈಲಿ ರೊಟೀನು ಹೇಗ್ ನಡೀತಾ ಇತ್ತು ಅದೇ ರೀತಿ ಸೇಮ್ ಸಿಚುವೇಶನ್ ಗೆ ಬಂದು ಕುತ್ಕೊಂತಾನೆ. ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದೀನಿ. ತುಂಬಾ ದಿನಗಳಿಂದ ಸಬ್ಸ್ಕ್ರೈಬರ್ಸ್ ಜಾಂಬಿ ಮೂವಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕಮೆಂಟ್ ಆಗ್ತಿದ್ರಿ, ಆದ್ರೆ ತುಂಬಾ ಚೆನ್ನಾಗಿರೋ ಕಂಟೆಂಟ್ ಇರೋ ಮೂವಿ ಬರ್ಬೇಕಾಗಿತ್ತಲ್ವಾ, ಅದ್ರಗೋಸ್ಕರನೇ ವೈಟ್ ಮಾಡ್ತಿದ್ದೆ. ಒಂದು ಕೊರಿಯನ್ ಜಾಂಬಿ ಮೂವಿ ಬಂದೈತೆ ರೀಸೆಂಟ್ ಆಗಿ 2025 ಅಲ್ಲಿ ರಿಲೀಸ್ ಆಗಿರೋದು. ನೆಕ್ಸ್ಟ್ ಜಾಂಬಿ ಮೂವಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜಾಂಬಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮಿಸ್ಟೀರಿಯಸ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.